ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದೇ ನನ್ನ ಮಕ್ಕಳು ಯಾವಾಗ ನಾನು ಕಸ ಗುಡಿಸ್ತೀನೋ ಇಲ್ಲ ನೆಲ ಒರೆಸ್ತೀನೋ ಪಾತ್ರೆ ತೊಳಿಬೇಕಂದಾಗ ಬಂದು ಅಮ್ಮ ಕೊಡು, ನಾವು ಹೆಲ್ಪ್ ಮಾಡ್ತೀವಿ ನಿನಗೆ ಅಂತ ಹೇಳ್ತಾರೆ. ಸೊ ನನಗದಂತೂ ಫುಲ್ ಖುಷಿ ಆಗುತ್ತೆ. ಈ ಏಜಲ್ಲಿ ಅಟ್ಲೀಸ್ಟ್ ಹೇಳ್ತಾರಲ್ವಾ, ಸೊ ಮಾಡಿದಷ್ಟೇ ನನಗೆ ಖುಷಿ ಆಗುತ್ತೆ. ಮುಂದೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವಾಗಂತೂ ಮಾಡೋಕ್ಕೆ ತುಂಬಾ ಇಷ್ಟಪಡ್ತಾರೆ. ಸೊ ಗಂಡ್ಮಕ್ಳ ವಿಷಯದಲ್ಲಿ ನನಗೆ ಗೊತ್ತಿಲ್ಲ. ಸೊ ಗಂಡ್ಮಕ್ಳು ಯಾರಿಗಿರ್ತಾರೋ ಅವರು ಅಮ್ಮಂದಿರಿಗೆ ಗೊತ್ತಿರುತ್ತೆ ಮಕ್ಕಳು ಹೆಲ್ಪ್ ಮಾಡ್ತಾರೋ ಮಾಡಲ್ವೋ ಅಂತ. ಆ್ಯಂಡ್ ಆವತ್ತು ಸಂಡೇ ಇತ್ತು, ರಥಸಪ್ತಮಿ. ಸೊ ನನ್ನ ಹಸ್ಬೆಂಡು ಕೂಡ ಟ್ರಿಪ್ ಹೋಗಿದ್ದರು ಕೇರಳ ಸೈಡು. ಯಾಕೆಂದರೆ 3 days ಕಂಟಿನ್ಯೂಸ್ ಆಗಿ ರಜೆ ಇತ್ತು, ಹೋಗಿ ಬರ್ತೀನಿ ಅಂತ. ಸೊ ರಥಸಪ್ತಮಿ ದಿನ 3-4 ಫಂಕ್ಷನ್ಸು ಕೂಡ ನನಗಿತ್ತು. ಸೊ ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಆಚೆ ಕಡೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಮನೇಲಿ ಕಸ ಗುಡಿಸಿ ನೆಲ ಒರೆಸಿ ಪೂಜೆ ಎಲ್ಲ ಮಾಡಿ ಆಮೇಲೆ ಫಂಕ್ಷನ್ಸ್ಗೆ ಹೋಗೋಣ ಅಂತ. ಸೊ ಹಬ್ಬದ ಟೈಮಲ್ಲಿ ಮನೇಲಿ ದೀಪ ಹಚ್ಚಿ ಆಚೆ ಕಡೆ ಹೋದರೆ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಸೊ ರಥಸಪ್ತಮಿ ಬರೋದು ಮಾಘ ಮಾಸ ಶುಕ್ಲ ಪಕ್ಷ ಸಪ್ತಮಿ ತಿಥಿ ದಿನ ರಥಸಪ್ತಮಿ ಬರುತ್ತೆ. ಸೊ ಅವತ್ತು ಸೂರ್ಯನ ಹುಟ್ಟಿದ ದಿನ. ಸೊ ಸೂರ್ಯ ದೇವನಿಗೆ ಪೂಜೆ ಮಾಡ್ತೀವಿ. ಹಬ್ಬದ ದಿನ ದೇವ್ರ ಫೋಟೋಗಳಿಗೆಲ್ಲ ಚೆನ್ನಾಗಿ ಹೂವು ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಯೂಶ್ವಲಿ ನಾನು ಸೇವಂತಿಗೆ ರೋಜಾ ಹೂವು ತೊಗೊಂಡು ಬರ್ತೀನಿ. ಬಟ್ ಅವತ್ತು ಮನೆ ಮುಂದೆನೇ ಗಾಡಿ ಮೇಲೆ ಹೋಗ್ತಾಯಿದ್ರು. ಸೊ ಅವ್ರ ಹತ್ರ ಬರೀ ಸೇವಂತಿಗೆ ಹೂವು ಮಾತ್ರ ಇತ್ತು. ಸೊ ಅದಕ್ಕೆ ಅದನ್ನು ಮಾತ್ರನೇ ತೊಗೊಂಡೆ. ಸೊ ಮನೆ ಒಳಗಡೆ ಪೂಜೆ ಎಲ್ಲ ಮಾಡಾದಮೇಲೆ ಆಚೆ ಕಡೆ ರಂಗೋಲಿಗೆಲ್ಲ ಪೂಜೆ ಮಾಡಿ ಸೂರ್ಯ ದೇವನಿಗೂ ಸತ ಪೂಜೆನ ಮಾಡ್ತಾಯಿದ್ದೆ. ಆ್ಯಂಡ್ ಈ ಡ್ರೆಸ್ಸು ನನಗೆ ಕಲರ್ ತುಂಬಾ ಇಷ್ಟ ಆಯಿತು. ಇವಾಗಂತೂ ಈ ಕಲರ್ ಚೂಡಿದಾರ್ಗಳೆಲ್ಲ ತುಂಬಾ ಟ್ರೆಂಡಿಂಗಲ್ಲಿ ಇದೆ. ಆ್ಯಂಡ್ ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಅಮೆಝಾನಲ್ಲಿ. ಸೊ ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ಫ್ರೆಂಡ್ಸ್, ಇವತ್ತು ಸಂಡೇ ರಥಸಪ್ತಮಿ. ಸೊ ಪೂಜೆ ಎಲ್ಲ ಆಯಿತು. ಆ್ಯಂಡ್ ಇವಾಗ ನನ್ನ ಫ್ರೆಂಡ್ ತಂಗಿ ಕ್ಲಿನಿಕ್ ಓಪನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇವಾಗ ಹೊರಟಿದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಮಮ್ಮಿ ಬರ್ಡೇ ಕೂಡ. ಬಟ್ ಮಮ್ಮಿ ಫಂಕ್ಷನ್ಗೆ ಹೋಗಿದ್ದಾರೆ ತುಮಕೂರಿಗೆ. ಸೊ ಫೋನಲ್ಲೇ ವಿಶ್ ಮಾಡಿದೆ, ಸಾಯಂಕಾಲ ಬಂದ ಮೇಲೆ ಸೆಲೆಬ್ರೇಷನ್ ಮಾಡೋಣ ಅಂತ. ಸೊ ಇವತ್ತು ರಥಸಪ್ತಮಿ, ಬಟ್ ತುಂಬಾ ಫಂಕ್ಷನ್ಸ್ ಇದೆ ನನಗಂತೂ. ಸೊ ಇವಾಗ ಫಸ್ಟ್ ಫಂಕ್ಷನು ಆಲ್ರೆಡಿ ಟೈಮ್ ಬಂದು 10 o'clock, ಓಪನಿಂಗ್ 9 o'clock ಮೇಲೆ ಅಂತ ಹೇಳಿದರು. ಸೊ ಇವಾಗ ಟೈಮ್ ನೋಡಿದ್ರೆ 10 o'clock. ಸೊ ಬೊಕ್ಕೆ ತೊಗೊಂಡು ಅವ್ರ ಕ್ಲಿನಿಕ್ಕಿಗೆ ಹೋಗಬೇಕು. ಆ್ಯಂಡ್ ಇದು ನನ್ನ ಡ್ರೆಸ್ಸು. ನನಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಈ ಕಲರ್ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಬನ್ನಿ ಇವಾಗ ಅಂಗಡಿಗೆ ಹೋಗಿ ಬೊಕ್ಕೆ ತೊಗೊಂಡು ಹೋಗೋಣ. ಸೊ ನಾನು ನನ್ನ ಫ್ರೆಂಡು ಅವ್ರ ಮಗಳು ಕೂಡ ಬಂದಿದ್ಲು. ಸೊ ಬೊಕೆನ ತೊಗೊಂಡು ಇವಾಗ ಹೊರಟ್ವಿ. ಅವರು ಕೂಡ ತುಂಬ ಚೆನ್ನಾಗಿ ಬೊಕೆನ ರೆಡಿ ಮಾಡಿ ಕೊಟ್ಟರು. ಆ್ಯಂಡ್ ಇದೇ ಹೊಸ ಕ್ಲಿನಿಕ್ ಹೆಸರು ಬಂದು ಅವರ ಕ್ಲಿನಿಕ್ ಅಂತ. ಸೊ ಅವಳು ಕೂಡ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವ್ರ ಅಕ್ಕನೂ ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಅವಳು ಸ್ಯಾರಿ ಉಟ್ಕೊಂಡಿದ್ದಾಳಲ್ಲ, ಅವ್ರದ್ದೇ ಹೊಸ ಕ್ಲಿನಿಕ್ಕು. ಅವ್ರು ಬಂದ್ಬಿಟ್ಟು ಗೈನಕಾಲಜಿಸ್ಟ್, ಹಸ್ಬೆಂಡ್ ಬಂದು ರೇಡಿಯಾಲಜಿಸ್ಟು, ಮತ್ತು ಅವ್ರ ತಮ್ಮ ಕೂಡ ಆರ್ಥೋಪೆಟಿಕ್. ಸೊ 3 ಜನನು ಒಂದೇ ಕ್ಲಿನಿಕಲ್ಲಿ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ಫಾರ್ ದೇರ್ ಹೊಸ ಕ್ಲಿನಿಕ್ಕಿಗೆ. ಸೊ ತುಂಬಾ ಖುಷಿ ಆಯಿತು. ಮೊದಲೆಲ್ಲ ನಾವು ಅವ್ರ ಜೊತೆ ಡ್ಯಾನ್ಸ್ ಎಲ್ಲ ಮಾಡೋದು, ಮೀಟ್ ಮಾಡ್ತಾಯಿದ್ವಿ, ಆಟ ಆಡ್ತಾಯಿದ್ವಿ ಅಂತ ಹೇಳ್ಬೋದು. ಸೊ ಇವಾಗ ಡಾಕ್ಟರ್ ಅವರು. ಆ್ಯಂಡ್ ತಿಂಡಿಗೆ ಉಪ್ಪಿಟ್ಟು, ಕೇಸರಿ ಬಾತು ಎಲ್ಲ ಮಾಡಿದರು. ಸೊ ತುಂಬಾ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಇನ್ನೊಂದು ನಾಮಕರಣದ ಫಂಕ್ಷನ್ ಇತ್ತು, ಅಲ್ಲಿ ಅದು ವೀಡಿಯೋಸ್ ಎಲ್ಲ ಮಾಡಲಿಲ್ಲ. ಅದಾದಮೇಲೆ ಇನ್ನೊಬ್ಬರು ಮನೇಲಿ ಪೂಜೆ ಮಾಡ್ತಾರೆ. ಪ್ರತಿ ವರ್ಷವೂ ಅವರು ರಥಸಪ್ತಮಿ ದಿನ ನಮ್ಮನ್ನು ಕರೀತಾರೆ.
ಸೊ ಅವ್ರ ಮನೆ ಬಂದ್ಬಿಟ್ಟು ನಮ್ಮ ಮನೆ ಹಿಂದ್ಗಡೆ ರೋಡಲ್ಲೇ. ಸೊ ನನ್ನ ಮಕ್ಕಳು ಸತ ಕರ್ಕೊಂಡು ಹೋಗಿದ್ದೆ. ಸೊ ನಾವು ಹೋಗೋಷ್ಟಿಗೆ ಅವರು ಪೂಜೆ ಎಲ್ಲ ಮಾಡಿ ಸೊ ತುಂಬ ಜನ ಬಂದಿರ್ತಾರೆ. ಸೊ ಎಲ್ಲರಿಗೂ ಊಟಕ್ಕೆಲ್ಲ ಇಡ್ತಾಯಿದ್ರು. ಆ್ಯಂಡ್ ಸೊ ನಾವು ಕೂಡ ಹೋಗಿ ಊಟ ಎಲ್ಲ ಮಾಡಿದ್ವಿ. ಒಬ್ಬಟ್ಟಿನ ಊಟ ತುಂಬಾ ಚೆನ್ನಾಗಿತ್ತು. ನಮ್ಮ ಮಮ್ಮಿಗೆ ಕೇಕ್ ಕಟ್ ಮಾಡು ಮಮ್ಮಿ ಅಂತ ಅಂದರೆ ನಮ್ಮಮ್ಮ ಬೇಡ, ಅವರು ಫಂಕ್ಷನ್ಗೆಲ್ಲ ಹೋಗಿ ಬಂದಿದ್ದಾರೆ, ನಾನು ಕೂಡ ಫಂಕ್ಷನ್ಗೆಲ್ಲ ಹೋಗಿ ಬಂದಿದ್ದೆ, ಸೊ ಸಾಕು ಏನು ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ನಾನು ಸತ ಮನೆಗೆ ಹೋಗ್ತಾ ಇದ್ದೀನಿ. ಮಕ್ಕಳು ವೇಟ್ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು. ಬಾಯ್. ಸೊ ಫ್ರೆಂಡ್ಸ್, ಫೈನಲಿ ನಮ್ಮತ್ತೆ ಸಾಂಬಾರ್ ಪುಡಿಗೆಲ್ಲ ರೆಡಿ ಮಾಡಾಯಿತು. ಇನ್ನು ನನ್ನ ಕೆಲಸ ಮಿಲ್ಲಿಗೆ ಹೋಗಿ ಮಿಲ್ ಮಾಡಿಸ್ಕೊಂಡು ಬರೋದು. ಇವತ್ತು ಇಲ್ಲ ನಾಳೆ ಹೋಗಿ ಮಾಡಿಸ್ಕೊಂಡು ಬರ್ತೀನಿ. ಆ್ಯಂಡ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮಮ್ಮಿ ಮನೆಗೆ ಬಂದಿದ್ದೆ. ಮಕ್ಕಳು ಕೆಳಗಡೆ TV ನೋಡ್ತಾ ಇದ್ದಾರೆ ಮಮ್ಮಿ ಜೊತೆ. ನಮ್ಮನೆ ಮಮ್ಮಿ ಮನೆ ಪಕ್ಕದಲ್ಲೇ ಮನೆ ಆಗ್ತಾ ಇದೆ. ಫುಲ್ಲು ಸೌಂಡ್ ಅಂದರೆ ಸೌಂಡು ಆಲ್ಮೋಸ್ಟ್ 2.5 ಇಯರ್ಸಿಂದ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾನೇ ಡಿಸ್ಟರ್ಬೆನ್ಸ್ ಆಗ್ತಾನೆ ಇರುತ್ತೆ. ಸೊ ಇವಾಗ ತುಂಬಾ ದಿವಸದ ಹಿಂದೆ ನಾನು ಆನ್ಲೈನ್ ಸ್ಯಾರೀಸ್ನ ತರಿಸಿದ್ದೆ. ಅದನ್ನ ಕೂಡ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡಿದ್ದೆ. ಸೊ ಬ್ಲೌಸು ಹೊಲಿಯಕ್ಕೆ ಕೊಟ್ಟಿದ್ದೆ. ಸೊ ಬಂದ ಮೇಲೆ ತೋರಿಸ್ತೀನಿ ನಾನು ಯಾವ ರೀತಿ ಬ್ಲೌಸ್ ಡಿಸೈನ್ ಎಲ್ಲ ಮಾಡಿಸಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಸ್ಯಾರಿನ ಮತ್ತೆ ತೋರಿಸ್ತೀನಿ. ಸೊ ಇದೇ ಸ್ಯಾರಿ, ಪೀಚ್ ಕಲರ್ಗೆ ಮೆರೂನ್ ರೆಡ್ ಕಾಂಬಿನೇಷನ್. ಇದು ಮೋಸ್ಟ್ ಟ್ರೆಂಡಿಂಗ್ ಕಲರು, ಮತ್ತು ಸ್ಯಾರಿ ಕೂಡ ಹೌದು, ಬುಟಾ ಸ್ಯಾರಿ. ಅನುಶ್ರೀ ಅವರು ವೇರ್ ಮಾಡಿದ್ದು. ಬಟ್ ಆ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇತ್ತು. ಈ ಕಲರ್ ಇತ್ತಿಲ್ಲ ನನ್ನ ಹತ್ರ. ಪೀಚ್ಗೆ ಮೆರೂನ್ ರೆಡ್, ಒಳಗಡೆ ಎಲ್ಲ ಫುಲ್ ಬುಟ್ಟ ಇದೆ. ಆ್ಯಂಡ್ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿದೆ. ಕ್ವಾಲಿಟಿ ವೈಸು ಅಷ್ಟೇ ತುಂಬಾನೇ ಇಷ್ಟ ಆಯಿತು. ಆ್ಯಂಡ್ ಇದಕ್ಕೆ ನಾನು ಬ್ಲೌಸ್ ಬಂದ್ಬಿಟ್ಟು ಈ ರೀತಿ ಹೊಲಿಸಿದ್ದೀನಿ. ಸೊ ಫ್ರಂಟು ಈ ಥರ, ಸೊ ಬಾರ್ಡರ್ ಇತ್ತು, ಅದಕ್ಕೆ ನಾನು ಅದನ್ನು ಫ್ರಂಟಲ್ಲಿ ಈ ಥರ ಹೊಲಿಸಿದ್ದೀನಿ. ಆಮೇಲೆ ಸ್ಲೀವ್ಸ್ಗೆ ಈ ರೀತಿ, ಬ್ಯಾಕ್ ಸೈಡ್ ಬಂದ್ಬಿಟ್ಟು ಈ ಥರ ಹೊಲಿಸಿದ್ದೀನಿ. ಬ್ಯಾಕ್ ಸೈಡ್ ಅದು ಬಾರ್ಡ್ರ್ ಇರೋದ್ರಿಂದ ಅದನ್ನು ಕೊಡಿಸಿದ್ದೀನಿ. ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಇದೊಂದು ಬ್ಲೌಸು ಈ ರೀತಿ ಹೊಲಿಸಿದ್ದೀನಿ. ಆಮೇಲೆ ಇನ್ನೊಂದು ಸ್ಯಾರಿ ಕೂಡ ತೋರಿಸಿದ್ದೆ, ಆರ್ಗ್ಯಾನ್ಸಾ ಸ್ಯಾರಿ, ಮಲ್ಟಿ ಕಲರು, ಎಲ್ಲ ಪೇಸ್ಟಲ್ ಶೇಡ್ಸ್ ಕಲರ್ ಇದು. ಸೊ ಇದಕ್ಕೆ ನಾನು ಬ್ಲೌಸ್ ಬಂದ್ಬಿಟ್ಟು ಈ ರೀತಿ ಹೊಲಿಸಿದ್ದೀನಿ. ನಾರ್ಮಲ್ ಯು ನೆಕ್. ಸೊ ಆ ಸ್ಯಾರಿಗೆ ನಾನು ನಾರ್ಮಲ್ ಆಗೇ ಹೊಲಿಸಿದ್ದೀನಿ. ಮುಂದ್ಗಡೆ ಬಂದ್ಬಿಟ್ಟು ಈ ಥರ ನೆಕ್ಕು, ಸ್ವೀಟ್ ಆರ್ಟ್ ನೆಕ್ ಅಂತ ಹೇಳ್ತಾರಲ್ಲ, ಬ್ಯಾಕ್ ಸೈಡ್ ಯು ಹೊಲಿಸಿದ್ದೀನಿ. ಆ್ಯಂಡ್ ಡೋರಿ ಈ ಥರ ಹೊಲಿದಿದ್ದಾರೆ. ಆ್ಯಂಡ್ ಸ್ಲೀವ್ಸ್ಗೆ ಬಫ್ ಸ್ಲೀವ್ಸ್ನ ಹೊಲಿಸಿದ್ದೀನಿ ಈ ಥರ. ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಹೊಲಿಸಿದ್ದೀನಿ. ಇನ್ನೂ ಉಟ್ಕೊಂಡಿಲ್ಲ, ಉಟ್ಕೊಂಡಾದ್ಮೇಲೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಸೊ ಇದು ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಅಂದ್ಬಿಟ್ಟು ಹೊಲಿಸಿದ್ದೀನಿ. ಓಕೆ ಫ್ರೆಂಡ್ಸ್, ಸೊ ನಾನು 2 ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನೂ ಉಟ್ಕೊಂಡಿಲ್ಲ, ಯಾವಾಗ ಉಟ್ಕೊತೀನೋ ಗೊತ್ತಿಲ್ಲ. ಉಟ್ಕೊಂಡಾಗ ಖಂಡಿತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ. ಹೇಳೋ, ಏನ್ ಮಾಡಿ
ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಮಮ್ಮಿ ಚಾನೆಲ್ಗೆ ಅಂತ ಹೇಳ್ಬೇಕು. ಮಮ್ಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗುಡ್ ಗರ್ಲ್. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಮಗಳು ಹೇಳ್ದಂಗೆ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.